ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಶಿವಾನಂದ್ ಸಂಬೋಜಿ. ನೀವು ನೋಡ್ತಾ ಇದ್ದೀರಾ ಶಿವವಾಣಿ ನ್ಯೂಸ್ ಚಾನಲ್. ದೇವರಕೊಂಡ ಚನ್ನವರಸಬೇಂದ್ರ ಅಜ್ಜನ ಮಠದ ಅಭಿವೃದ್ಧಿಗೆ ಸದ್ಭಕ್ತರ ಸಹಕಾರ ಅಗತ್ಯವಾಗಿದೆ ಎಂದು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಹೇಳಿದರು. ಅವರು ಮಂಗಳವಾರ ಬೈಲಹೊಂಗಲ ಸಮೀಪದ ಕಿತ್ತೂರು ಮತಕ್ಷೇತ್ರದ ಯರಗೊಪ್ಪ ಗ್ರಾಮದ ಶ್ರೀ ಚನ್ನವರಸಬೇಂದ್ರ ದೇವರಕೊಂಡ ಅಜ್ಜನವರ ಲೀಲಾ ಮಠದಲ್ಲಿ ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ಇಲಾಖೆ 2025-26ನೇ ಸಾಲಿನ ಲೆಕ್ಕ ಶೀರ್ಷಿಕೆ 54-52 ಟೂರಿಸಂ ಯೋಜನೆಯಡಿಯಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಯಾತ್ರಿ ನಿವಾಸ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ನಾನು ಕೊಟ್ಟ ಮಾತಿನಂತೆ ಶ್ರೀಮಠದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿ ಸರ್ಕಾರದಿಂದ ಅನುದಾನ ತಂದು ಶ್ರಮಿಸುತ್ತಿದ್ದು, ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಮಠದ ಸದ್ಭಕ್ತರು ತನು ಮನ ಧನ ಸಹಾಯ ಮಾಡಲು ಮುಂದೆ ಬರಬೇಕೆಂದು ಮನವಿ ಮಾಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಲೀಲಾ ಮಠದ ನಿತ್ಯಾನಂದ ಶಿವಪ್ಪಜ್ಜ ಆಶೀರ್ವಚನ ನೀಡಿ ಮಾತನಾಡಿ, ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಶ್ರೀಮಠದ ಸದ್ಭಕ್ತರಾಗಿದ್ದರು. ಅವರ ಪರಿಶ್ರಮದಿಂದ ಶ್ರೀಮಠದ ಅಭಿವೃದ್ಧಿಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಯಾತ್ರಿ ನಿವಾಸ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯ ಕೈಗೊಂಡಿದ್ದು ಶ್ಲಾಘನೀಯವಾಗಿದೆ ಎಂದರು. ಹಾಗೂ ಇದೇ ಸಂದರ್ಭದಲ್ಲಿ ವೇದಮೂರ್ತಿ ಮಲ್ಲಿಕಾರ್ಜುನ್ ಹಿರೇಮಠ್, ಜಕನಾಯಕನಕೊಪ್ಪದ ದೇವರಕೊಂಡ ಅಜ್ಜನವರ ಮಠದ ಮಾತೋಶ್ರೀ ಶಿವಲೀಲಾ ಅಮ್ಮನವರು, ಸುರೇಶ್ ಮುಳುಕರ್, ವಕೀಲರಾದ ಬಿಬಿ ಹುಲ್ಮನಿ, ಮಲ್ಲಿಕಾರ್ಜುನ್ ಕಮತ್, ರಾಯನಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಹಿರೇಮಠ್ ಹಾಗೂ ನಿಂಗಣ್ಣ ಅರಳಿಕಟ್ಟಿ, ಬಸವರಾಜ್ ನರೇಗಲ್ ಶ್ರೀಮಠದ ಸದ್ಭಕ್ತರು ಇದ್ದರು. ವಿವೇಕಾನಂದ ಹಲಕಿ ಸ್ವಾಗತಿಸಿ ವಂದಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರನ್ನು ಶ್ರೀಗಳ ಸಾನ್ನಿಧ್ಯದಲ್ಲಿ ಸತ್ಕರಿಸಲಾಯಿತು. ಮೆಚ್ಚಿ ಎಷ್ಟೋ ಹಳ್ಳಿ ಇದ್ರೂ ನಮ್ಮ ಊರಿಗೆ ಇಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ ಶಾಸಕರ. ಇವ್ರನ್ನ ಯಾವಾಗಿದ್ರು ನಾವು ಮರಿಬಾರದು. ಯಾಕಂತಂದ್ರೆ 106-107 ಹಳ್ಳಿ ಬರ್ತಾವು, ಆದ್ರೂ ನಮ್ಮ ಊರಿಗೆ ಇಂಥ ಸಣ್ಣ ಊರಿಗೆ ಒಂದು ಕಲ್ಯಾಣ ಮಂಟಪ ಕೊಟ್ಟಿದ್ದಾರೆ ಅಂತಂದ್ರೆ ಅವನ್ನ ಯಾವಾಗಿದ್ರು ನಾವು ನೆನಪಿಸ್ಕೊಂಡು ನಾವು ಹೃದಯದಾಗ ಇಟ್ಕೋಬೇಕ. ಯಾಕಂತಂದ್ರೆ ಯಾರ್ಯಾರು ಎಷ್ಟೆಷ್ಟು ಮಾಡಿ ಹೋಗಿದಾರ, ನಾವು ಇದನ್ನ ಮಾಡಿದ್ವು, ಒಬ್ಬರು ಈ ದೇವಸ್ಥಾನಕ್ಕೆ ಏನೂ ಮಾಡಿರ್ಲಿಲ್ಲ. ಅದಕ್ಕೆ ಮಾನ್ಯ ಶಾಸಕರು ಇಂಥ ಒಂದು ಸಣ್ಣ ಹಳ್ಳಿಗೆ ಇಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತೇಳಿ ಒಂದು ಒಳ್ಳೆಯ ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ, ಮಾನ್ಯ ಶಾಸಕರಲ್ಲಿ ಕೇಳ್ಕೊಳ್ಳುವುದೇನಂದ್ರೆ, ಇಲ್ಲಿ ಬಾವಿಹಾಳ ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳು ಅವ್ರಿ 9 ಗಂಟೆಗೆ ಇಲ್ಲಿಂದ ಬಾಯ್ ಕೊಡ್ತಾರೆ. ಈಗ 10 ವರ್ಷ ಆತ್ರ ಈಗ ನಮ್ಮ ಹುಡುಗರಲ್ಲಿ ಹೋಗೈತೆ, ಅವ್ರಿಗೆ ಬಸ್ಸಿನ ಸೌಕರ್ಯತೆ ಗೊತ್ತೇ ಇಲ್ಲ. ಇವತ್ತು ಸ್ಟ್ರೈಕ್ ಮಾಡಕತ್ತಿದ್ರು. ಅವರು ಸ್ಟ್ರೈಕ್ ಮಾಡುತ್ತಾಗ ನಾ ಏನ್ ಹೇಳಿ, ನಮ್ಮ ಊರಿಗೆ ಶಾಸಕರು ಬಂದಾಗ ನಿಮ್ಮ ಅಭಿಪ್ರಾಯ ಹೇಳೋಣ. ಅಲ್ಲಿ ಅವರ ಆಗಿದಾವ, ಚಕಡಿ ಆಗಿದಾವ. ಆದ್ರೆ ಮಳೆಗಾಲದಲ್ಲಿ ಚಕಡಿ ಹೋಗುದಿಲ್ಲ, ಟ್ರ್ಯಾಕ್ಟರ್ ಹೋಗುದಿಲ್ಲ, ಏನು ಹೋಗುದಿಲ್ಲ. ಮತ್ತೆ 2 ಕಡೆ ಇಲ್ಲಿಂದ ವಾರಿವರೆಗೂ ಯರಗೊಪ್ಪ ಗ್ರಾಮದ ಜಮೀನುಗಳುಂಟು. ಈ ಜಮೀನುಗಳಿಗೆ ಮಳೆಗಾಲದಲ್ಲಿ ಹೋಗ್ಬೇಕಂತಂದ್ರ ಈಗ ಯಾವುದೂ ದಾರಿನೂ ಇಲ್ಲ. ಆ ದಾರಿ ಬಗ್ಗೆ ಈಗಾಗಲೇ ಹೇಳಿದ ಶಾಸಕರಿಗೆ ಮನವಿಯನ್ನು ಕೊಟ್ಟದ್ದಾಗಿದೆ. ಆದ್ರೆ ಇವತ್ತಿನ ಕಾರ್ಯಕ್ರಮ ಏನಂತಂದ್ರ ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ನಮ್ಮ ಪೂಜ್ಯ ನಿತ್ಯಾನಂದಜಿಯವರ ಬಹುದಿನಗಳ ಕನಸು. ಬಹುದಿನಗಳಿಂದ ಇಲ್ಲಿ ಒಂದು ಕಲ್ಯಾಣ ಮಂಟಪ ಆಗಬೇಕು ಅಂತ ಹೇಳ್ತಾ ಬಂದಿದ್ರು. ಈ ಕೆಲವು ದಿವಸಗಳ ಹಿಂದೆ ನಮ್ಮ ಶಾಸಕರು ಇಲ್ಲಿ ಬಂದಾಗ ಅಜಾವ್ರವ್ರನ್ನ ಒಂದು ಮಾತು ಕೇಳಿದ್ರು. ಅದು ಒಂದೇ ಮಾತಿಗೆ ಅಜಾವ್ರ ನೀವು ಮುಂದೆ ಏನು ಹೇಳಲಾರಿ, ನಾ ಅದನ್ನ ಮಾಡಿಸ್ಕೊಂಡ ಬಂದು ನೀವು ಭೇಟಿ ಹಾಕಿರು ಅಂತ ಹೇಳಿ ಅವತ್ತೇ ಆಶ್ವಾಸನೆ ಕೊಟ್ಟರು. ತದನಂತರ ಈ ಗ್ರಾಮ ಅತಿ ಚಿಕ್ಕ ಗ್ರಾಮ ಇದ್ರು ಕೂಡ ಇಲ್ಲಿ ಈ ಅಜ್ಜಾಗಾತು ಈ ಮಠಕ್ಕಾತು ನೋಡ್ಕೊಳ್ಳುವಂಥ ಜನ ಸಾಕಷ್ಟು ಅದ. ಗ್ರಾಮ ಎಷ್ಟು ಸಣ್ಣದು ದೊಡ್ಡದು ಅಲ್ಲ, ಅಲ್ಲಿ ಸಂಸ್ಕಾರ ಸಂಸ್ಕೃತಿ ದೊಡ್ಡದಿರ್ತದೆ. ಅದಕ್ಕೆ ಅದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಇಲ್ಲಿವರೆಗೆ ಅಜ್ಜ ಮಾಡ್ಕೊಂತ ಬಂದ. ನೋಡತ್ತೀರಿ ಎಲ್ಲ ಮಠಾಧೀಶರು ಹೆಂಗಿರ್ತಾರೋ ಅಜ್ಜ ಹೆಂಗ ನೋಡಿದ್ವಿ ನಾವು ದಿನ ನೋಡ್ತೇವೆ. ಭಾಳಷ್ಟು ಮಂದಿ ಎಂದೂ ಏನೂ ಅಪೇಕ್ಷೆ ಮಾಡದಂತ ಅಜ್ಜ. ಯಾರ ಕಡೆಯಿಂದ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಎಂದೂ ಅವ್ರ ಜೀವನದಲ್ಲಿ ಎಂದೂ ಬಂದಿಲ್ಲ, ಅದನ್ನ ಅಪೇಕ್ಷೆನೂ ಮಾಡಿಲ್ಲ. ಇನ್ನೂ ಹೋಗೋ ಮುಂದೆ ನಮಗೆ ಕೈಯಾಗಿ ಏನದ ಒಂದಿಷ್ಟು ಗುಟ್ಟಿಗೆ ಕೊಟ್ಟು ಕಳಿಸ್ತಿರ್ತಾರೆ. ಅಂತ ಮನೋಭಾವವಿರುವಂಥ ಸ್ವಾಮೀಜಿಯವರಿಗೆ ಅಥವಾ ಮಠಾಧೀಶರಿಗೆ ನಾವ ತಿಳೋದು ಮಾಡಬೇಕಾಗ್ತದೆ. ರಾಜಕಾರಣಿಗಳು ನಾ ಬರೀ ಒಂದೇ ಮಾತಾಡಿದ್ರಿ ಧನ್ಯಾರಿಗೆ ಯಾಕ್ರಿಪ್ಪ
ನಾ ವಚನ ಕೊಟ್ಟ ತಪ್ಪಿಸೋದು. ಆದರೂ ನಾ ಕೈಲಾದ ವ್ಯಕ್ತಿ ವಾದನೆ ಮಾಡಿಸ್ತೇನೆ. ಆದರೆ ನಮ್ಮ ಕಿತ್ತೂರು ಭಾಗದ ಶಾಸಕರಾದಂಥವರು ಅವರಲ್ಲಿ ಅರ್ಥ ಆಗುವ ನೋಡ ವಿದ್ಯುತ್ ಮಠ ಎಬ್ಬಿಸ್ಬೇಕು. ವಿದ್ಯುತ್ ಮಠಕ್ಕೆ ಯಾರು ಸಹಾಯ ಮಾಡ್ತಾರೆ, ಕೊಡ್ತಾರೆ, ತಗೋತಾರೆ, ಏನೆಲ್ಲ ಮಾಡ್ತಾರೆ. ಇವ್ರು ನಮ್ಮ ಶಾಸಕರ ಮನಸ್ಸು ನೋಡು ಎಷ್ಟು ಒಳ್ಳೆ ಅಂತ ಗುರಿ ಅಂತಾರೆ. ವಿದ್ಯುತ್ ಮಠ ಎಬ್ಬಿಸ್ಬೇಕಂದ್ರೆ